ದರ್ಶನ್ ಪರ ಮತ್ತರು ವಕೀಲರಾದಂಥ ಅನಿಲ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಕೋರ್ಟ್ನಲ್ಲಿ ಏನಾಯ್ತು ಸರ್? ಕೋರ್ಟ್ ಕಲಾಪದಲ್ಲಿ ದರ್ಶನ್ ಅವ್ರಿಗೆ ಇವತ್ತು ಆಲ್ಮೋಸ್ಟ್ 17 ಜನ ಅಕ್ಯೂಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟಲ್ಲಿ. 17 ಇಲ್ಲ, ಒಂದರಿಂದ 5 ಮತ್ತು 10 to 17 ಅಕ್ಯೂಸ್, ಇನ್ನು ಅನ್ನೋದು 4 ಅಕ್ಯೂಸ್ ಬಂದು ಅಪ್ಸ್ಕೊಂಡಲ್ಲಿದ್ದಾರೆ. ಸೊ ದೇ ಆರ್ ನಾಟ್ ಪ್ರೊಡ್ಯೂಸ್ಡ್. ಬಂದಂಥ ಸಂದರ್ಭದಲ್ಲಿ ಏನಿಲ್ಲ, ಎಲ್ಲ ವಕಾಲತ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಅಕ್ಯೂಸ್ ನಂಬರ್ 1 ಬಂದು ಪವಿತ್ರ ಗೌಡ, ಅಕ್ಯೂಸ್ ನಂಬರ್ 2 ಇಸ್ ದರ್ಶನ್ ಅವರು ಓನ್ಲಿ ಬಿಕಾಸ್ ಅವರು ಈಸಿನ ಡೀಪ್ಲಿ ಮೆಂಟಲ್ ಶಾಕಲ್ಲಿದ್ದರು. ಸೊ ಅವರು ಇನ್ನೂ ಅದು ಶಾಕಿಂದ ಹೊರಗೆ ಬಂದಿರಲಿಲ್ಲ. ಸೊ ಅಟ್ ದ ಟೈಮ್ ಆಫ್ ದ ಫೈಲಿಂಗ್ ಆಫ್ ದ ವಕಾಲತ್ ಏನಾಯಿತು, ಈ ಕುಡ್ ನಾಟ್ ಇದು ಮಾಡಿ ಏನಂದರೆ ಬಿಕಾಸ್ ಆಫ್ ದ ಶಾಕ್ ಈ ಕುಡ್ ನಾಟ್ ರೆಕಗ್ನೈಸ್. ಸೊ ಏನಾಯಿತು, ಟುಮಾರೋ ಯು ವಿಲ್ ಎಂಗೇಜ್ ದ ಲಾಯರ್, ಡೆಫಿನೆಟ್ಲಿ ವಿ ವಿಲ್ ಫೈಲ್ ಅ ವಕಾಲತ್ ಟುಮಾರೋ. ಸರ್, ಅಂದ್ರೆ ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂತೆ ಒಂದು ಅಶ್ಲೀಲ ಪೋಸ್ಟ್ ಹಾಕಿದೆ ಇಷ್ಟೆಲ್ಲ ಕಾರಣ ಅಂತೇಳಿ ಪೊಲೀಸರು ಆರೋಪಗಳು ಸರ್. ಆರೋಪ, ದಟ್ ಈಸ್ ಅನ್ ಓನ್ಲಿ ಅಲಿಗೇಷನ್, ದಟ್ ಇಸ್ ನಾಟ್ ದ ಟ್ರೂತ್. ಲೆಟ್ ಇನ್ವೆಸ್ಟಿಗೇಷನ್ ವಿಲ್ ಕಂಪ್ಲೀಟ್, ದೆನ್ ಆಫ್ಟರ್ವರ್ಸ್ ವಿಲ್ ಕ್ಯಾನ್ ಸೇ. ಇದರಲ್ಲಿ ಏನು ದರ್ಶನ್ ಅವ್ರದ್ದಾಗಲಿ ಏನಾಗಲಿ, ದೇರ್ ಇಸ್ ನೋ ರೋಲ್ ಇನ್ ದಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.